ಮೂರು ರಸ್ತೆ ಸೇರುವ ಸ್ಥಳದಲ್ಲಿ ನಿಂಬೆಹಣ್ಣು ಇಟ್ಟಿದ್ರೆ ಅದು ಮಾಟ ಅನ್ನೋದು ಪಕ್ಕಾ ಅಂತ ನಿತ್ಯ ಕೇಳುವ ಮಾತು. ಆದ್ರೆ ಈಗ ಕಾಲ ಬದಲಾಗಿದೆ. ಮಾಟ ಮಂತ್ರವು ಡಿಜಿಟಲ್ ಆಗ್ತಾ ಇದೆ ಅನ್ನೋದಕ್ಕೆ ಬೆಳಗಾವಿಯ ಎಳ್ಳೂರಿನ ಘಟನೆಯೇ ನಿದರ್ಶನವಾಗಿದೆ. ಎಳ್ಳೂರು ಗ್ರಾಮದ ರೈತ ಸದಾನಂದ ದೇಸಾಯಿ ತಮ್ಮ ಭತ್ತದ ಹೊಲಕ್ಕೆ ಹೋದಾಗ ವಿಕ್ಷಿಪ್ತ ದೃಶ್ಯ ಕಂಡು ಬಂದಿದೆ. ಹೊಲದ ಮಧ್ಯದಲ್ಲಿ ನಿಂಬೆಹಣ್ಣು ಮೊಸರನ್ನದ ಜೊತೆಗೆ ಒಂದು ಸ್ಮಾರ್ಟ್ ಫೋನ್ ಇಡಲಾಗಿತ್ತು. ಈ ದೃಶ್ಯ ನೋಡಿ ಅಚ್ಚರಿಗೊಳಗಾದ ರೈತರು ತಕ್ಷಣವೇ ರೈತ ಮುಖಂಡ ರಾಜು ಮರವೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ರಾಜು ಮರವೆ, ಇದು ಮಾಟ ಮಂತ್ರದ ಹೊಸ ತಂತ್ರ. ಈಗ ಜನರು ಫೋನ್ನಿಗೂ ವಾಮಾಚಾರದ ಭಾಗವಾಗಿಸಿದ್ದಾರೆ. ಯಾಕೆಂದ್ರೆ ಎಲ್ಲರೂ ಸ್ಮಾರ್ಟ್ ಫೋನ್ ಬಳಸ್ತಾ ಇದ್ದಾರೆ. ಇದು ಸಾಮಾಜಿಕ ಅಶಾಂತಿಯ ಸಂಕೇತ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಸಾಮಾನ್ಯವಾಗಿ ಎಡೆಬಿಡದೆ ನಡೆಯುವ ಈ ರೀತಿಯ ಕೃತ್ಯಗಳು ಹಳ್ಳಿಗಳಲ್ಲಿ ಭಯ ಹಾಗೂ ಆತಂಕ ಉಂಟು ಮಾಡುತ್ತೆ. ಆದರೆ ಸ್ಮಾರ್ಟ್ ಫೋನ್ ನಂತಹ ಆಧುನಿಕ ಸಾಧನಗಳನ್ನು ಮಾಟಕ್ಕೆ ಬಳಸುವ ಈ ಹೊಸ ಶೈಲಿ ಜನರಲ್ಲಿ ಚರ್ಚೆಗೆ ಕಾರಣವಾಗಿದೆ.